ಅಲ್ವೇ ಬರವಕ್ಕ, ನೀನು ರೊಕ್ಕ ನನ್ನ ಹತ್ರ ಇಸ್ಕೊಂಡು ನೀ ಶಂಕರಗೌಡ್ರ ಹೊಲಕ್ಕ ಜೀತ ಕೂಲಿ ಹೋಗಿ ಅಂದ್ರೆ ಹೆಂಗವ ಇದು ಇದು ಬೇಷಲ್ ಬಿಡವ. ನೀನ್ ನನಗೆ ಯಾಕ ಮನ್ಸು ಬರ್ಲಿ ನೋಡವ. ನೀ ಮಾಡಿದ್ ಸರಿಯಲ್ಲ ಪಾರವಕ್ಕ, ಕರೆನ ಇಲ್ಲಡ. ನೀನು ಖಾಲಿ ಹಾಳಿ ಮೇಲೆ ಸಹಿ ಮಾಡಿ ಪಾರವಕ್ಕ, ನಾ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ. ಸುಳ್ಳಾದ ಮತ್ತ ಬ್ಯಾಡ್ರಿ ಕಾಶಪ್ಪಣ್ಣರ, ಬ್ಯಾಡ್ರಿ. ಪೊಲೀಸ್ ಸ್ಟೇಷನ್ ಅದೆಲ್ಲ ಈಗ ಹೋಗೋ ಪರಿಸ್ಥಿತಿ ಒಳಗೆ ನಾ ಇಲ್ರಿ. ನನ್ನ ರಗಡ ಐತ್ರಿ. ನಾನು ನನ್ನ ತಮ್ಮಗೆ ಹೇಳ್ತೀನಿ ರೀ, ಕಾಳಿಗೆ ಒಂದಿಷ್ಟು ನಿಮ್ಮ ಹೊಲ್ದಾಗೂ ಕೆಲಸ ಮಾಡಕ್ಕೆ ನಾನು ಬೇಕಾರೆ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತೀನಿ ರೀ. ಮತ್ತಿಬ್ರು ಮಾಡ್ತೀವಲ್ರಿ, ಒಬ್ರು ಮಾಡೋದನ್ನ. ನೋಡವಾ, ನೀನು ಅವ್ರ ಹೊಲಕ್ಕೆ ಹೋಗಿ ಬಿಡ್ತೀಯ, ನನಗದು ಬೇಕಾಗಿಲ್ಲ. ನಮ್ಮ ಮನೇನ ಕೆಲಸ ಮುಗಿಸಿ ನೀ ಏನ್ರ ಮಾಡ್ಬೇ, ಯಾರ ಮನೆಗಾರ ಹೋಗು, ನಾನೇನು ಬೇಡ ಅನ್ನೋದಿಲ್ಲ. ನಮ್ಮ ಮನೆಯ ಕೆಲಸ, ನಮ್ಮ ಹೊಲ್ದನ ಕೆಲಸ ನೀ ಎಲ್ಲ ಮಾಡ್ತೀನಿ ಅಂತನ ಬರೆದು ಕೊಟ್ಟಿ ನೀನು. ಆಯ್ತೇನು ಒಂಚೂರು? ಆತಲ್ರಿ ಕಾಶಪ್ಪಣ್ಣರ, ಅಷ್ಟೇ ಮಾಡ್ತೀನಿ ರೀ. ನೆನ್ಪಿಟ್ಕೋ, ಖಾಲಿ ಬಾಂಡ್ ಪೇಪರ್ ಮ್ಯಾಗ ಸಹಿ ಮಾಡಿರೋದನ್ನ ಒಂಚೂರು ತಲೆಯಾಗ ಇಟ್ಕೊಂಡು ಮಾಡಿ ಕೆಲಸನ. ಅಷ್ಟ ಮಾಡ್ತೀನಿ. ಕಾಳಿನ ರಾಮಣ್ಣರ ಹೊಲಕ್ಕೆ ಕಳಿಸ್ತೀನಿ. ನಾನು ಅವ್ವ ಇವ್ರ ಮನೆಗೆ ಹೋಗಿ ಬಡ ಬಡ ಕೆಲಸ ಮಾಡಿ ಆಮೇಲೆ ಬೇಕಾರೆ ಬೇರೆ ಹೊಲಕ್ಕೂ ನಾನು ಕೂಲಿಗೆ ಹೋಗ್ಬೋದು. ಅಷ್ಟ ಮಾಡ್ತೀನಿ. ಅವಾಗ ಗೌಡ್ತೇರ ಅಂತ ಬರ್ತಿದ್ದ, ಈಗ ಪಾರವಕ್ಕ ಅಂತಾನೆ. ಅದ ರೊಕ್ಕದ್ದು ಮಹಿಮೆ ಭಾಳ ದೊಡ್ಡದೈತಿ. ನಾನು ಅರ್ಥ ಮಾಡ್ಕೊಳ್ಳಾರ್ದ ಮಬ್ಬಾದೆ. ಮೊದ್ಲೋಗಿ ಅವಾಗ ಹೇಳ್ತೀನಿ, ಇದು ಒಂದು ಮನೆ, ಈ ಮನೆಗೆ ನಾವಿರ್ಬೇಕು. ಒಂದು ಸ್ಟೂಲ್, ಒಂದು ಕುರ್ಚಿನಾರ ಬೇಡ, ಒಂದು TV ಸಮಯಕ್ಕಿಲ್ಲ. ಏನೋ ಅಲ್ಲಿಂದ ಬಾಂಡೆ ಸಾಮಾನು ತೊಗೊಂಬಂದು ಹೊಂದಿಸ್ಕೊಂಡಾಳ. ಏನು ಮಾಡ್ಬೇಕು, ಎಲ್ಲ ಕರ್ಮ. ಹೆಂಗಿದ್ದೆ ಹೆಂಗಾದ್ ನೀವು? ಯವ್ವ, ಏನು ಮಾಡತ್ತೀವಿ? ಯಾಕ್ಲೋ ಎಂತ ಖುಷಿ ಇದೆಯಲ್ಲ, ಯಾಕ ಏನಾತ ಇಂಥ ಪರಿ ಖುಷಿಯಾಗಿ ಬಂದಿ? ಒಂದು ಮಸ್ತೊಂದು ಐಡಿಯಾ ಕೊಟ್ಟ ನಮಗೆ ಲಾಯರ್. ಇಲ್ಲಡ, ನಮ್ಮ ಕಷ್ಟದ ಕಾಲೆಲ್ಲ ಹೋದ್ವಂತ ತಿಳ್ಕನಿ. ಮಸ್ತ್ ನಾವು ವಾಪಸ್ ಒಳ್ಳೆ ಮನೆಯಾಗ ಒಳ್ಳೆ ಊಟ ತಿನ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಇರ್ಬೋದು ಬೇ. ಹೌದನ್ಲ, ಏನ್ಲ ಅದ ಐಡಿಯಾ? ಅದೇನನ್ನದ ಬೇಡ, ನೀನು ಹೇಳೋದಿಲ್ಲ. ಅದೆಲ್ಲ ಕೆಲಸ ಆದ್ಮೇಲೆ ನಿನಗ ಗೊತ್ತಾಗತ್ತಾ. ಅದ ಕಾರಿದ್ಮ್ಯಾಗ ನಾನು ನಮ್ಮ ಮಾವನೂರಿಗೆ ಹೊಂಟೀನಿ. ಹೋಗಿ ವಾಪಸ್ ಬಂದು ಹೇಳ್ತೀನಿ, ಹಣ್ಣಾತ ಕಾಯಾತ ಕೆಲಸ ಅಂತಂದು. ಏನಪ್ಪ, ನನಗಂಕ್ರು ಈ ಮನ್ಯಾಗ ಚಿಟಿ ಕಿಟಿ ಅನ್ನಂಗೆ ಆಗ್ಬಿಟ್ಟೈತಿ. ಒಂದು ಬೇಸರ ಆಗತ್ತಂತಂದು ಹೊರಗೆ ಹೋಗಿ ಕುಂದ್ರಂಗಿಲ್ಲ. ಎಲ್ಲ ವಕ್ಕಿ ಬಾಯಾಗೂ ಬರ್ತಾರ, ಊರ್ ಹಗಣಿಗಾರ್ತಾರ. ಈ ಓಣ್ಯಾಗನಾಗಿರೋರು, ಈ ಊರಾಗಿರೋರು ಎಲ್ರಿಗೂ ಗೊತ್ತಲ್ಲ ಮತ್ತೆ ನಾವು ಗೌಡ್ರ ಮನೆಯವ್ರ ಅಂತಂದು. ಹಿಂಗ ಬರ್ದಾಗಿತ್ತು ಗೌಡ್ತಿಯರಿಗೆ, ಹಿಂಗ ಬರ್ದಾಗಿತ್ತು ಅಂತ ಒಳ್ಳೆ ನಾಯಿ ಮಾಡ್ದಂಗೆ ಮಾಡ್ತಾರಲ್ಲೋ ನನಗೆ. ಹೊರಗೆ ಕುಂದ್ರಂಗಿಲ್ಲ, ಮನ್ಯಾಗ ಕುಂತೇವಂದ್ರ ಬೇಸರ ಆಗತ್ತ. ಒಂದು TV ಸಮಯಕ್ಕಿಲ್ಲ. ನೋಡ್ಲಾ ಕಾಳಿ, ಹೆಂಗಾರ ಮಾಡಿ ಏನಾರ ಮಾಡಿ ಒಂದು TV ತಾಂಬಲ್ಲ. ಹೆಂಗಾರ ಏನಾರ ಏನ್ ಮಾಡ್ಬೇಕು ಬೇವ? ಇದ್ರಾಗ ಇದ ಅಡಿಗೆ ಮನಿ, ಅಲ್ಲಿ ಮಕ್ಕಂತೀವಿ 3 ಮಂದಿ. ಇಲ್ಲಿ ಕುಂದ್ರಾಕಿದ್ರ ನಿಂದ್ರಾಕಿಲ್ಲ, ನಿಂದ್ರಾಕಿದ್ರ ಕುಂದ್ರಾಕಿಲ್ಲ. ಜಳಕನ ಹೊರಗ ಅದು ಒಂದು ತಟ್ಟಿ ಕಟ್ಕೊಂಡು ಅಲ್ಲಿ ಮಾಡ್ತೀವಿ 3-4 ಮಂದಿ ಜಳಕನ. ಇನ್ನೇನೈತೆ? ಸುಮ್ಮನಿರು, ಯಾವ TV ತಂದು ಎಲ್ಲಿಡ್ಬೇಕು ಇಲ್ಲಿ? ಹಂಗಲ್ಲ, ಭಾಳ ಬೇಸರ ಆಗತ್ತಲ್ಲ ಕಾಳಿ. ಏನ್ ಮಾಡ್ಬೇಕು? ಏನು ತಾಯಿ ಮಗನು ಭಾಳ ಏನ ಖುಷಿಯಿಂದ ಮಾತಾಡಕತ್ತೀರಿ? ಏನಾತಪ್ಪ ಕಾಳಿ? ಏನಾತ? ಒಳ್ಳೆ ಕಾಲ ಬಂದೈತಿ, ಒಳ್ಳೆ ಕಾಲ ನಮಗ. ಒಳ್ಳೆ ಕಾಲ ಏನದು? ಅದೆಲ್ಲ ನಿಂಗೆ ಆಮೇಲೆ ಹೇಳ್ತೀನಿ. ಅದೆಲ್ಲ ಸಕ್ಸಸ್ ಆದ್ಮ್ಯಾಗ. ಆದ್ರೆ ಮಾತ್ರ ನಿನ್ನ ಗಂಡನ ವಾಪಸ್ ಕೈ ಕಾಲು ಹಿಡ್ಕೊಂಡು ನಿನ್ನನ್ನ ಮನ್ಯಾಗ ತಂದು ಕರ್ಕೊಂಡು ಇಟ್ಕೊಂಡು ನಾವೇನ್ ಕೇಳ್ತೀವಿ ಅಷ್ಟು ರೊಕ್ಕ ಕೊಟ್ಟು ನಾವೇನಂತೀವಿ ಅದನ್ನು ಮಾಡ್ತಾನ, ನೋಡುವಂತೆ ಅಂತ. ಏನ ನಿಮ್ಮ ಮಾವ? ಸಾಧ್ಯನೇ ಇಲ್ಲದ. ನೀ ನಂಗೆ ಹೆದರ್ಸಕ್ ಬರ್ಬೇಡ, ನೀ ಸುಮ್ಮನಿರು. ನಾ ಎಲ್ಲ ಮಾಡಕತ್ತೀನಿ. ಅದ ಕೆಲ್ಸದ ಮ್ಯಾಗ ನಾನು ಮಾವನೂರ್ಗ್ ಹೊಂಟೀನಿ. ಮಾಡ್ಲಿ ಬಿಡ್ಲೇ ಪಾರ್ವತಿ, ಬೇಡಾಕಂತಿ ನೀನು? ಹಂಗಲ್ಲೇವಾ? ಈಗ ಏನು ಉಪಯೋಗ ಐತೆ ಹೇಳು? ಮತ್ತೆ ಒಳ್ಳೆ ನಾಯಿ ಹೊಡೆದು ಕಳಿಸ್ತಾರ. ಈಗ ಈ ಪರಿಸ್ಥಿತಿ ತಂದಿಟ್ಟು ಸಾಕಾಗಿಲ್ಲನ? ಹೆಂಗದೀವಿ ನೋಡಿ ನಾವು, ಹೆಂಗಿದ್ವಿ ಅವ ಅಂತ ನಮ್ಮ ಕಾಶಪ್ಪ ಪಾರ್ವತಿ ಅಂತ, ಪಾರ್ವತ್ಯಕ್ಕ ಅಂತ ಗೌಡ್ತಾರ ಅಂತಿದ್ದ. ನಮಸ್ಕಾರ ರೀ ಗೌಡ್ತಾರ, ಎಲ್ಲಿದ್ದಾರ್ರಿ ಅಂತಂದು ಬರ್ತಿದ್ದ. ಗೌಡ್ರೆಲ್ಲದಾರ್ರಿ ಅಂತಂದು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಈಗಂತನ ಪಾರ್ವತ್ಯಕ್ಕ ಅಂತ. ಅವ್ರ ಮನೆ ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನಂತ ಬೇವ. ಕಾಳಿ, ಈಗ ನಿಮ್ಮ ಮಾವನೂರಿಗೆ ಹೋಗಿ ಸುಮ್ಮನೆ ನೀನು ಟೈಮ್ ಹಾಳು ಮಾಡ್ತಿಲ್ಲ. ನಾ ಹೇಳೋದು ಕೇಳು, ಒಂದು ಕೆಲಸ ಮಾಡು. ನೀನು ಇವ್ರದ್ದು ಕಾಶಪ್ಪಣ್ಣವ್ರ ಹೊಲದಾಗ ನೀ ಕೆಲಸ ಮಾಡ. ಅವ್ವ ನಾನು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತೀವಿ. ಆಮೇಲೆ ಬೇಕಾದ್ರೆ ಅವ್ವ ಕಾಶಪ್ಪನವ್ರ ಮನೆಯಿಂದ ಅಷ್ಟ ಮುಗಿಸ್ಕೊಂಡು ನಾನು ಮಾಡ್ತೀನಲ್ಲ, ಮತ್ತು ನಾನು ಆಕಿ ಸಹಾಯ ಮಾಡ್ತೀನಿ. ಮುಗಿಸ್ಕೊಂಡು ನಾ ರಾಮಣ್ಣವ್ರ ಮನೆಗೆ ಮತ್ತು ಇನ್ನೊಂದು ಆಡ್ದೆ ಯಾವ್ರ ಮನ್ಯಾಗ ಇಲ್ಲ ಹೊಲದಾಗ ಕೂಲಿಗೆರ ಎದಕ್ಕಾರ ಹೋಗಿಲ್ಲ. ಇಲ್ಲ ಅಂದ್ರೆ ತಿನ್ನಕ್ಕಿದ್ರು ಉಣ್ಣಕ್ಕಿದ್ರ ಬಟ್ಟಿಗಿಲ್ಲ. ಏನು ಭಾಳ ಕಷ್ಟ ಬಿಡ ಜೀವ ನಮ್ದು. ಮತ್ತು ಹೆಂಗಾರ ಮಾಡಿದ್ರೆ ಒಂದಿಟ್ಟು ಏನರ ಹೊಡೆ ತುಂಬ 3 ಹೊತ್ತು ಉಣ್ತೀವಿ.
ಇಲ್ಲ ಅಂದ್ರೆ ನೋಡು ಒಂದ ಹೊತ್ತ ಒಣ ಒಣ ಟಣ ಟಣ. ಯವ್ವ ನಾನು ಮನೆ ಕೆಲಸ ಮಾಡಕ್ ಬರ್ಬೇಕಾ ಆ ಕಾಶಪ್ಪನ ಮನೆಗೆ? ಒಲ್ಲೆವ ಯವ್ವ ನನಗಂಕ್ರ ಆಗೋದಲ್ಲ. ಸರಿ ಅವ್ರ ಮನೆ ಕೆಲ್ಸಕ್ಕೆ ಬರಲ್ಲ ಅಂದ್ರೆ ಕೊನೆಗೆ ನೀನು ಆಮೇಲೆ ಕಾಳಿ ಇಬ್ರು ಹೊಲಕ್ಕೆ ಹೋಗ್ಬಿಡ್ರಿ ಕೆಲ್ಸಕ್ಕೆ. ನಮ್ಮ ಮನೆಯಿಂದ ಹೆಂಗ ಮುಗಿಸ್ಕೋತೀನಿ. ನಾನು ಮನೆಯಿಂದ ಲಘು ಲಘು ಆಗತ್ತಲ್ಲ. ಮತ್ತೆ ಎರಡು ಹೊಲದಾಗ ಒಂದು 2 ಮನೆ ಬೇರೆ ಅವ್ರ ಮಾಡ್ಬೋದು ನಾನು. ಅದಕ್ಕೆ ಇಲ್ಲಿ ಪಾರ್ವತಿ ನನಗಾಗೋದಿಲ್ಲ. ನನಗೆ ಈ ಮನೆಯನ್ನು ಮಾಡ್ಕೊಂಡು ಅಡ್ಗಿನ ಮಾಡತ್ಲೇ ನಂಗೆ ಸಾಕಾಗತ್ತವ. ನಾ ಯಾರ ಮನೆ ಕೆಲ್ಸಕ್ಕೂ ಬರೋದಿಲ್ಲ, ಏನು ಇಲ್ವ ಯವ್ವ. ನೀ ಏನಾರ ಮಾಡ್ಕೊ. ಅವ ಕಾಳಿ ಬಂದ್ರೆ ಕಾಳಿ ಕರ್ಕೊಂಡು ಹೋಗು, ನನಗಂಕರ ಆಗೋದಿಲ್ಲ. ಪಾರ್ವತಕ್ಕ ನನ್ನ ಕಡೆಗೆ ನೋಡಕ್ ಹೋಗ್ಬೇಡ ನೀನು. ನನಗೂ ಆಗಲ್ಲ. ನನ್ನೊಂದು ಇಂಪಾರ್ಟೆಂಟ್ ಕೆಲಸ ಐತಿ, ನಾ ಹೊರಗೆ ಹೊಂಟೀನಿ, ಆಮೇಲೆ ಸಿಗ್ತೀನಿ ನಿನಗೆ. ನೀನು ಇಂಪಾರ್ಟೆಂಟ್ ಕೆಲಸ ಏನಂತ ಗೊತ್ತೈತಿ ನಿನಗೀಗ? ರೊಕ್ಕ ಎಲ್ಲೈತಿ ಕುಡಿಯಾಕ? ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ. ನೀನು ತಪ್ಪು ತಿಳ್ಕೊಬೇಡಕ್ಕ ನನ್ನ. ನಾ ಕುಡಿಯಕ್ಕೆ ಹೊಂಟಿಲ್ಲ. ನಾ ಏನು ಹೇಳಿದೆ, ಮಾವನೂರಿಗೆ ಹೊಂಟೀನಿ, ಒಂದು ಇಂಪಾರ್ಟೆಂಟ್ ಕೆಲಸ ಐತಿ, ಹೋಗಕ್ಕೆ ಬಿಡು ನನ್ನ. ನಾಳೆ ಬೇಕಾದ್ರೆ ವಿಚಾರ ಮಾಡೋಣ. ಹಂಗಲ್ ಬೇವ, ಈಗ ಎಲ್ಲಾರ ಹೊಟ್ಟೆ ತುಂಬಸಕ ನಾನು ಪ್ರಯತ್ನ ಮಾಡಕತ್ತೀನಿಲ್ಲ. ಮತ್ತೆ ನೀವು ನಂಗೆ ಒಂದಿಷ್ಟು ಕೈ ಜೋಡಿಸ್ಬೇಕ್ರವ. ಅಷ್ಟು ನೀವು ಕುತ್ಕೊಂಡು ತಿಂತೀನಿ 3 ಮಂದಿ ಅಂದ್ರ ನಾವು ಬೇಕಿ ಎಷ್ಟು ದುಡಿಲ್ವೇ? ಅಲ್ಲ ಯವ್ವ, ನಂದು ವಯಸ್ಸೈತನ್ಲೇ ಪಾರ್ವತಿ. ನಿಮಗೆ ದುಡ್ದು ಹಾಕಷ್ಟು ವಯಸ್ಸೈತೆ ನನಗೆ. ಮನ್ಯಾಗಿನ ಕೆಲಸ ಮಾಡ್ಕೊಂಡು ಹೋಗಕ್ಕ ನನಗೆ ಹೈರಾಣ ಆಕತ್ತೈತಿ. ಇನ್ನು ಮಂದಿ ಮನೆ ಕೆಲಸ ಮಾಡ್ಕೊಂಡು ಸಾಧ್ಯ ಇಲ್ಲ. ನನ್ನನ್ನು ಏನು ಕೇಳಬೇಡವಯ್ಯವ. ಏನಂತಾರಲ್ಲ, ಆಸತ್ತು ಬ್ಯಾಸತ್ತು ಕುಂತೀನಿ, ಮನೆಯಿಂದ ಕೆಲಸ ಹೆಚ್ಚು ನನಗೆ. ಇನ್ನು ಯಾರ ಮನೆಯಿಂದ ಮಾಡೋದಿಲ್ಲ, ಸುಮ್ಮನೆ ನನ್ನ ಕೈ ಬಿಟ್ಬಿಡ್ತಂಗಿ ನೀನು. ಲೇ ಮುದುಕಿ, ಏನಾಯ್ತು ಉಣ್ಣಾಕ? ಅಯ್ಯ ನೀವೇನ್ರಿ ಬರತ್ಲಿಗೇನ ಅಂತ ಪರಿ ಹಸುವಾಗಂತದ್ ಏನ್ ಮಾಡಿದ್ರಿ ನೀವು ಕೆಲಸನ? ನಟ್ ಕಡೆಗೇನ್ರಿ ಹೋಗಿದ್ರಿನ? ಏ ಯಾ ನಟ್ ಕಡಿತೀಯ ಮುದುಕಿ? ನಾನು ಹುಲಿ ಮನೆ ಆಡಕ್ ಹೋಗಿದ್ದೆ. ಹುಲಿ ಮನೆ ಆಡಿ ಬಂದೆ. ಮತ್ತೆ ಬಿಸ್ಲಾಕ್ ಕುಂತ ಆಡಿದ್ವಲ್ಲ, ಹೊಟ್ಟೆ ಬಾಳಸ್ತೈತಿ. ಏನ್ ಮಾಡಿ ಅಡಿಗೆ? ಮನ್ಯಾಗ ಏನೈತ್ರಿ ಮಾಡಕ? ಏನೇನು ಇಲ್ಲ. ಹೆಂಗ್ ಮಾಡ್ಬೇಕಂತ ನನಗೂ ತಿಳಿಲಿಲ್ಲ. ಹಂಗ ಕಟ್ಟಿ ಕುಂತಿದ್ನೆ. ಆಕಿ ಇರ ಓದಾಳಲ್ಲ ಮಗ್ಲ, ಆಕಿ ಮನ್ಯಾಗ ಮಗಂದು ಸೊಸಿದು ಜಗಳತ್ತಿತ್ತ. ಹಂಗ ಮಾತಾಡ್ಕೊಂತ ಹೋಗಿ ಅವ್ರಿಬ್ರದು ಮಗಂದು ಸೊಸಿದು ಪಿರೇದಿ ಹೇಳಿಲ್ಲ. ಒಂದಿಟ್ಟು ಕುಂತ ಕೇನ್ಯ. ಅದಕ್ಕೆ ಉಂತಿನ ಬಾರ ಯವ ಉಣ್ಣು ಅಂದ್ಲು. ಯವ ಬೇಡವ ಮನ್ಯಾಗ ಮಾಡ್ಕೊಂತ ಒಂದಿಟ್ಟು ಜೋಳದಿಟ್ಟು ಕೊಟ್ಬಿಡು, ಬೇಕಾದ್ರೆ ಸಾರು ಕೊಡು ಅಂದೆ. ಹಂಗಾಗಿ ಒಂದು ಸಣ್ಣ ಪಾತ್ರೆಗೆ ಸಾರು ಕೊಟ್ಲ. ಆಮೇಲೆ ಹಿಟ್ಟು ಕೊಟ್ಟಾಳ, ಮುದ್ದಿ ಮಾಡೀನಿ. ಅನ್ನಕ್ಕೂ ಇಟ್ಟಿದ್ದೆ, ಅನ್ನನಾಗೈತಿ. ಬರ್ರಿ ಉಣ್ವಂತ್ರಿ ಅಂತ. ಅಲ್ಲಿ ಬ್ಯಾಳಿ ಸಾರು ತರ ಬದ್ಲ ಅದ ಚಿಕನ್ ಮಟನ್ ಸಾರು ಯಾರ ಮನೆ ಮಾಡ್ಯಾರ ನೋಡಿ ತರಬೇಕಿಲ್ಲ? ಅದೇನೋ ಅಂತಾರ ನೋಡ್ರಿ, ಕರ್ದಿ ಹೆಣ್ಣು ಕೊಟ್ರ ಏನೋ ಅಂದಿದ್ರಂತ. ಹಂಗಾತ್ ನಿಮ್ದು. ಬರ್ರಿ ಸಾಕು, ಅದ ಗತಿ ಇಲ್ಲ ನೀವೊಬ್ರು. ಯಪ್ಪ ಏನವ? ಕಾಶಪ್ಪಣ್ಣರು ಒಂದ್ ಸ್ವಲ್ಪ ಸಿಟ್ಟಿಗೆ ಎದ್ದಿದ್ರಪ್ಪ. ಅದ ಹೇಳಿದ್ನಲ್ಲ, ಕಾಳೆ ಬಿಡಿಸ್ಕೊಳಕ್ ರೊಕ್ಕದ್ರ ಸಂಬಂಧ ಅವ್ರ ಮನೆ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ. ಒಂದಿಟ್ಟು ನೀನು ಬರ್ತೀನಪ್ಪ ಅವ್ರ ಹೊಲಕ್ಕ ಮತ್ತು ಮನೆ ಕೆಲ್ಸಕ್ಕೆ ಹೋಗಕ್ಕ. ಅಲ್ಲೇವಾ, ನೀವು ಸಣ್ಣರಿದ್ದಾಗ ನಾವೆಲ್ಲ ಮಾಡೀವಿ. ನಿಮ್ಗೆ ಏನು ಮಾಡ್ಬೇಕ ಮಾಡಿ ಮುಗಿಸಿನವ. ನನ್ನ ಕೈಲಿ ನಾಗಲ್ ಮಗಳ, ನಾನು ಕೇಳಬೇಡ. ನಂಗೆ ಒಂದಿಟ್ಟು ಊಟಕ್ಕೆ ನೀರು ಕೊಟ್ಬಿಡ. ಎಲ್ಲೋದು ಈ ಪೂಜಾರಿ? ಹೇಳ್ದಾಗ ಒಂದು ಈಟು ಮಾಡ್ದಲ್ ನೋಡು ಇವ್ ನೀವು. ಕಾಳಿ, ಪೂಜಾರಿ ಬಾ ಬಾ. ಯಾಕೋ ಎಂತ ತಡ ಮಾಡಿದಲ್ಲೋ? ಲೇಟಾ? ಅಲ್ಲೋ, ಏನು ಗುಡಿಯಾಗ ನೀನ ಮಾಡ್ತಿದ್ದಿ ಪೂಜಾ? ಏನು ನಿನ್ನಂಗ ನಾನು ಉಂಡು ಊಡ್ಸುತ್ತನ್ ಮಾಡಿಯ? ನನಗ ಅಲ್ಲಿ ಕೆಲಸ ಐತಿ ಗುಡಿಯಾಗ. ಏನು ಹೇಳು, ಎದಕ್ಕೆ ಕರ್ದಿ ನನ್ನ ಇಲ್ಲಿ? ಅಯ್ಯೋ ಬಾರ ಪೂಜಾರಿ, ಬಾ ಇಲ್ಲಿ. ಏನಪ್ಪ ನಿಂದ ಹೇಳು. ನಾ ವಾಪಸ್ ಮತ್ತ ಈಗ ಬ್ಯಾರ್ಯಾರ ಮನೆಗೆ ಒಂದು ತಿಥಿ ಕಾರ್ಯಕ್ಕೆ ಹೋಗ್ಬೇಕು. ನಂಗೆ ಲೇಟ್ ಆಗತ್ತಾ ಹೇಳು. ಈಗ ನಮ್ಮ ಮಾವನ ಮನೆಗೆ ಹೋಗಿ ನೀನು ನಾ ಹೇಳ್ದಂಗೆ ಹೇಳ್ಬೇಕು. ಹಂಗೆ ಹೇಳ್ದಿ ಅಂದ್ರ ನಾ ನಿನಗ 1.5 ಲಕ್ಷ ರೂಪಾಯಿ ಕೊಡ್ತೀನಿ. ಏ ಕುಡ್ದಿಯನ ಹಗ್ಲತ್ನ್ಯಾಗನ? ನಶ ಈಗ ಏರಿ ತಂಗಿದಾಗೈತಿ. ಕುಡ್ದಿಲ್ಲೋ ಯಪ್ಪ ಪೂಜಾರಿ, ಯಾಕೆ ಸುಳ್ಳು ಹೇಳ ನಿನಗ? ನನ್ನ ಮೇಲೆ ನಂಬಿಕಿಲ್ಲ ನಿನಗ? ಸೀನಪ್ ಗೊತ್ತ ನಮ್ಮೂರಾಗ? ಯಾರು ಆ ಹುಚ್ಚಲ ಯಾರು? ಅವ ನೀನು ಕೊಡ್ತಾನ 1.5 ಲಕ್ಷ. ಸರಿ ಕೊಡು, ಮೊದ್ಲು ಕೊಟ್ಬಿಡು. ನೀ ಹೇಳ್ದಂಗೆ ಮಾಡ್ತೀನಿ. 1.5 ಲಕ್ಷ ಇಲ್ಲಿ. ಮೊದಲು ಕೆಲಸ ಮಾಡು, ಆಮೇಲೆ ನಾ ರೊಕ್ಕ ಕೊಡ್ತೀನಿ. ನಾನೇನು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ವಾಪಸ್ಸು ಹೋಗಿ ನೀನು ನಮ್ಮ ಮಾವ್ಗ ಹಿಂಗ ನಾನ ಹೇಳಿದ್ದೆ, ಕಾಳಿನ ಹೇಳಿದ್ದು ಹಿಂಗ ಮಾಡಕ್ಕಂತ ಹೇಳುವಂತೆ ಅಂತ. ಇಷ್ಟರ ನಂಬಿಕೆ ಐತಲ್ಲ ಅಂದ್ಮ್ಯಾಗ. ಏನು ಹೇಳು, ಏನು ವಿಷಯ ಹೇಳು. ಇಷ್ಟೋಗಿ ಹೇಳು. ನೀ ಹಿಂಗೆ ಹೇಳಿದೆ ಅಂದ್ರೆ ಖುಷಿಯಾಗಿ ನಮ್ಮ ಮಾವ ನಿನಗ ಆತ್ನ ಒಂದು 10-20 ಸಾವಿರ ಕೊಟ್ಟರು ಕೊಟ್ನ ಹೇಳ್ತೀಯಾ? ಇಷ್ಟ ಅಲ್ಲ, ಅದೇನು ದೊಡ್ಡ ಮಹಾ. ಈಗ ಹೋಗಿ ಹೇಳ್ತೀನಿ. ಮತ್ತು ಖರ್ಚಿಗೆ ನೋಡಪ್ಪ, ಈಗ ನನ್ನ ತಲೆ ಕೆಳಗಾಗಿ ಕಾಲ ಮ್ಯಾಗ ಮಾಡಿ ಡಗ 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 ಜಾಡ್ಸಿದ್ರು 1 ರೂಪಾಯಿನೂ ನೀನು ಸಿಗೋದಿಲ್ಲ. ಖರ್ಚಿಗೆ ಎಲ್ಲ ಕೆಲಸ ಆಗಿ ನಾ ಹೇಳಿದ್ದೆಲ್ಲ ಸುಸೂತ್ರವಾಗಿ ಆಯ್ತಂದಾಗ ನೀ ಎಷ್ಟು ಕೇಳ್ತಿ ಅಷ್ಟು ಕೊಡ್ತೀನಿ.
ಅಲ್ಲ ನಿನ್ನ ಮ್ಯಾಗ ನಂಗೆ ನಂಬಿಕಿಲ್ಲ ಆ, ಕೊಳ್ಳಾಗೈತಲ್ಲದು ನಾಯಿ ಚೈನ್ ಅಂತದ ಅದನ್ನ ಕೊಟ್ಬಿಡು. ನೀನು ಆಮೇಲೆ ಹಂಗೇನು ಕೊಡಕೋಬೇಡ. ಅದ ಒಂದು 2-3 ತೊಲಿದೈತಿ. ನೀ ಹೇಳಿದ್ದ ರೊಕ್ಕನ ಅದ್ರಾಗ ಬರುತ್ತೆ. ಮಾರ್ಕೆಂಡ್ ಅದನ್ನ ತೊತೀನಿ, ಕೊಟ್ಬಿಡು ಕೊಳ್ಳಂದದ್ನ ಅಡ್ವಾನ್ಸು. ಅಯ್ಯೋ, ಇದು ಏನಾರ ಒರಿಜಿನಲ್ ಆಗಿದ್ರ ನನಗೊಂದು ತಿಂಗಳದು ಎಣ್ಣೆ ಖರ್ಚಿಂದ ಚಿಂತಿದ್ದಿಲ್ಲ. ಅಂದ್ರದೀಗ ಉಮಾ ಗೋಲ್ಡ್, ರೋಡ್ ಗೋಲ್ಡ್, ಜೋಗ್ಯಾರ್ದು 1 ಗ್ರಾಮಿಂದು ಅದು. ಅಯ್ಯೋ, ಇವ್ರಿಗೆಲ್ಲ ಇಷ್ಟ ಕೊಂದ ಬಿಲ್ಡಪ್. ನೀವೆಲ್ಲ ಹೆಂಗ್ ಗೊತ್ತನ, ನಿಮ್ಮ ಮಾವನ್ಲಿಂದ ನಿನಗೂ ಒಂದಿಟ್ಟು ಮರ್ಯಾದೆ ಸಿಕ್ತಿತ್ತು. ಈಗ ನಿಮ್ಮ ಮಾವ ನೀನು ಒದ್ದಾಗಿದ್ದ, ಎಲ್ಲರೂ ನಾಯಿ ನೋಡ್ದಂಗ ನೋಡ್ತಾರ. ಆತು, ಕೆಲಸ ಆದ್ಮೇಲೆ ನನಗೆ ಏನು ಕೊಡ್ತೀನಿ ಅಂತ ಅದು ಕೊಡ್ಬೇಕಾ?